ಈ ವ್ಯಕ್ತಿಯ ಹೆಸರು ಎಸ್ ನರೇನ್ ಅಂತ. ಇವತ್ತಿನ ಮಟ್ಟಿಗೆ 6,47,364 ಕೋಟಿ ವರ್ತಿರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳನ್ನು ICICI ಅಂತಹ ಬಿಗ್ಗೆಸ್ಟ್ AMCಯಲ್ಲಿ ಕಳೆದ 20-25 ವರ್ಷಗಳಿಂದ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಂಡ್ ಮ್ಯಾನೇಜಿಂಗಲ್ಲಿ ಮೋರ್ ದ್ಯಾನ್ 30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಈ ವ್ಯಕ್ತಿ ಇವತ್ತಿನ ಮಟ್ಟಿಗೆ ಹೇಳ್ತಾ ಇರ್ತಕ್ಕಂಥದ್ದು, SIP ನೀವೇನಾದರೂ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪಲ್ಲಿ ಮಾಡ್ತಿದ್ದೀರಾ ಅಂತಂದರೆ ದಿಸ್ ಈಸ್ ಅ ಟೈಮ್ ಟು ರೀಥಿಂಕ್, ಅಥವಾ ಇನ್ನೊಂದ್ಸತಿ ನೀವು ಯೋಚನೆ ಮಾಡಬೇಕು ಈ ಸಂದರ್ಭದಲ್ಲಿ ಅಂತಕ್ಕಂಥ ವಿಚಾರವನ್ನು ಬಹಳ ಡೈರೆಕ್ಟ್ ಆಗಿ ಮೊನ್ನೆ ತಾನೇ ಮಾತಾಡಿರ್ತಕ್ಕಂಥದ್ದು. ತುಂಬಾ ಸುದ್ದಿ ಆಗ್ತಾ ಇದೆ ಇಂಟರ್ನೆಟ್ ಅಲ್ಲಿ. ಯಾರು ಏನ್ ಹೇಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಕೌಂಟಿನ ಲೆವೆಲ್ ಅಲ್ಲಿ ನಾವು ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ಈ ರೀತಿಯಾದಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಕುಸಿತಕ್ಕಂತಹ ಸಂದರ್ಭದಲ್ಲಿ ತಗೊಳ್ತೀವಿ ಅನ್ನೋದ್ರ ಮೇಲೆ ತುಂಬಾ ವಿಷಯಗಳು ಡಿಫೈನ್ ಆಗುತ್ತೆ. ತುಂಬಾ ಜನ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅನ್ನ ವಿತೌಟ್ ಕ್ಲಾರಿಟಿ ಎಕ್ಸಿಟ್ ಆಗ್ತಿದ್ದಾರೆ. ಇವತ್ತಿನ ವಿಡಿಯೋ ಮೂಲಕ ಒಂದು ಏನಕ್ಕೆ ಇವರು ಈ ರೀತಿ ಹೇಳ್ತಿದ್ದಾರೆ, ಇದರಿಂದ ಇರತಕ್ಕಂಥ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಸ್ಟೇಜ್ ಅಲ್ಲಿ. ಅಂಡ್ ಕೊನೆಯದಾಗಿ ನಮ್ಮ ಅಕೌಂಟಿನ ಲೆವೆಲ್ ಅಲ್ಲಿ ನಾವು ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತಗೊಳ್ಳೋದ್ರ ಮೂಲಕ ಎಫೆಕ್ಟಿವ್ ಆಗಿ ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಳ್ಳೋದಷ್ಟೇ ಅಲ್ಲ, ಜೊತೆಗೆ ನಮ್ಮ ಅಕೌಂಟ್ ಅನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಬಹುದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ತುಂಬಾನೇ ಮುಖ್ಯವಾದಂತಹ ವಿಡಿಯೋ, ಕೊನೆವರೆಗೂ ನೋಡಿ. ಯಾವುದೇ ಒಂದು ಹೊಸ ವಿಡಿಯೋಸ್, ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ನನ್ನ ಕಡೆಯಿಂದ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಅಂತಂದ್ರೆ ಅದನ್ನ ನೀವು ಮಿಸ್ ಮಾಡ್ಕೊಳ್ತಕ್ಕಂಥ ಚಾನ್ಸ್ ಇರುತ್ತೆ, ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ. ಸೊ ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಯಾವುದೇ ಹೊಸ ವಿಡಿಯೋಸ್ಗಳು ನಿಮಗೆ ಮಿಸ್ ಆಗಲ್ಲ ಒಂದು. ಅಂಡ್ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ವ್ಯಾಲ್ಯೂಯಬಲ್ ಅಂತ ನಿಮ್ಗೆ ಅನ್ಸಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇನ್ನೂ ಬೆಟರ್ ಕಂಟೆಂಟ್ಸ್ಗಳನ್ನ ನಿಮ್ಮವರೆಗೂ ತಲುಪಿಸಲಿಕ್ಕೆ ನಮಗೆ ಇದು ಡೆಫಿನೆಟ್ಲಿ ಸಹಾಯ ಮಾಡುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಫಸ್ಟ್ ಆಫ್ ಆಲ್, ಪ್ರಾಬ್ಲಮ್ ಎಲ್ಲಾಗ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ವ್ಯಾಲ್ಯೂಯೇಷನ್ಸ್ ಅಂತ ಹೇಳ್ತಾರೆ. ಇನ್ ಸಿಂಪಲ್ ವರ್ಡ್ಸ್, ಸೇ ಫಾರ್ ಎಕ್ಸಾಂಪಲ್ ₹5 ದುಡಿತಾ ಇರತಕ್ಕಂಥ ಕಂಪನಿಗೆ ₹100 ನೀವು ಕೊಡ್ತಿದ್ದೀರಾ. ₹5 ದುಡಿತಕ್ಕಂಥ ಕಂಪನಿಗೆ ಮೇ ಬಿ ಒಂದು ₹100 ಓಕೆ ಅಪ್ಪ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 50% ರಿಕವರಿ ಮಾಡ್ಕೊಳ್ತಕ್ಕಂಥ ಚಾನ್ಸ್ ಇದೆ, ಒಂದು 5 ವರ್ಷ 10 ವರ್ಷ ವೇಟ್ ಮಾಡಿದ್ರೆ ಅಂತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ. ಇಮ್ಯಾಜಿನ್ ನೀವು ₹100 ಕೊಡ್ತಿದ್ದೀರಾ ಒಂದು ಕಂಪನಿಗೆ, ಅಥವಾ ಯಾವುದೋ ಒಂದು ಸ್ಟಾಕಿಗೆ ಇರ್ಬೋದು, ಬಿಸ್ನೆಸ್ಗೆ ಇರ್ಬೋದು. ಕಂಪನಿ ಬರೀ ₹2, ₹1, ₹0.5 ಈ ರೀತಿಯಾಗಿ ದುಡಿತಾ ಇದೆ ಅಂತಂದರೆ ಆ ₹100 ನೀವು ಅಲ್ಲಿ ಕೊಡೋಕೆ ಇಷ್ಟಪಡ್ತೀರಾ? ಆಬ್ವಿಯಸ್ಲಿ ಇಲ್ಲ. ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ಗಳು ಕಡಿಮೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನೀವು ಕಡಿಮೆ ಬೆಲೆನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅಥವಾ ಬೇಡಪ್ಪ ಒಂದು ₹50 ಕೊಡೋಣ, ₹100 ಕೊಡೋಣ, ₹100 ಕೊಡಬೇಕು, ₹50 ಕೊಡೋಣ, ₹60 ಕೊಡೋಣ ಅಂತಕ್ಕಂಥ ನಿರೀಕ್ಷಣೆಯಲ್ಲಿ ನೀವು ಇರ್ತೀರ. ದಿಸ್ ಈಸ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ವಿತ್ ಇಂಡಿಯನ್ ಮಾರ್ಕೆಟ್ಸ್. ಇವತ್ತಿನ ಮಟ್ಟಿಗೆ 3 ಕ್ಯಾಪಿಟಲೈಸೇಷನ್ಸ್ಗಳು ಬರುತ್ತೆ. ಲಾರ್ಜ್ ಕ್ಯಾಪ್, ತುಂಬ ದೊಡ್ಡ ಮಟ್ಟಿಗೆ ಇರತಕ್ಕಂಥ ಕಂಪನೀಸ್ಗಳು. ಮಿಡ್ ಕ್ಯಾಪ್ ಅಂತಂದರೆ ಮೀಡಿಯಂ ಲೆವೆಲಲ್ಲಿ ಬರ್ತಕ್ಕಂಥ ಕಂಪನೀಸ್ಗಳು. ಸ್ಮಾಲ್ ಕ್ಯಾಪ್ ಅಂತ ಅಂದರೆ ತೀರಾ ಚಿಕ್ಕ ಪುಟ್ಟ ಕಂಪನೀಸ್ಗಳು, 10,000 ಕೋಟಿ ಅಥವಾ 5,000 ಕೋಟಿಗಿನ ಕೆಳಗಡೆ ಇರತಕ್ಕಂಥ ವ್ಯಾಲ್ಯೂಯೇಷನ್ಸ್ಗಳ ಕಂಪನೀಸ್ಗಳೇನಿದೆಯೋ ಅದನ್ನು ಯೂಶ್ವಲಿ ಸ್ಮಾಲ್ ಕ್ಯಾಪ್ ಅಂತ ಕರೀತಾರೆ. ಪ್ರಾಬ್ಲಮ್ ಎಲ್ಲಾಗ್ತಿದೆ ಅಂತಂದರೆ ವೆರಿ ಇಂಪಾರ್ಟೆಂಟ್, ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ಗಳಲ್ಲಿ. ಏನಕ್ಕೆ ಅಂತ ಅಂದರೆ ಈ 2020 ಆದಮೇಲೆ ಸುಮಾರು ಜನಗಳು ಈ SIPನ ಸ್ಟಾರ್ಟ್ ಮಾಡಿದ್ರೆ, ಮಂತ್ ಆನ್ ಮಂತ್ SIP ಮಾಡೋದಿರಲಿ ಅಥವಾ ಇನ್ವೆಸ್ಟ್ಮೆಂಟ್ಸ್ ಜರ್ನಿಯನ್ನು 2020 ಆದಮೇಲೆ ಜನಗಳು ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಮಾರ್ಕೆಟ್ ಬೂಮಲ್ಲಿತ್ತು ಆ ಒಂದು ಸಂದರ್ಭದಲ್ಲಿ. ಬಟ್ ಇಫ್ ಯು ಲುಕ್ ಎಟ್ ಇಟ್, ಇನ್ನೊಂದು ಆ್ಯಂಗಲಿಂದ ನೀವು ನೋಡ್ತೀರಾ ಅಂತಂದರೆ, ಜನಗಳು ಬೈ ಮಾಡ್ತಿದ್ದಾರೆ, ಜನಗಳು ಇನ್ವೆಸ್ಟ್ ಮಾಡ್ತಿದ್ದಾರೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅಂತಂದರೆ, ಮ್ಯೂಚುವಲ್ ಫಂಡ್ಸ್ ಹತ್ರ ದುಡ್ಡು ಬಂತು. ಆ ದುಡ್ಡನ್ನು ಇವೊಂದು ಅವ್ರ ಇನ್ವೆಸ್ಟ್ಮೆಂಟ್ ಥೀಸಿಸ್ ಪ್ರಕಾರ ಹೈಯರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ಕಂಪನೀಸ್ಗಳಿದ್ರೂ ಕೂಡ, ಅಂದರೆ ಕಂಪನಿ ಅರ್ನಿಂಗ್ಸ್ ಇಲ್ಲ ಅಂತಂದ್ರೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಮ್ಯೂಚುವಲ್ ಫಂಡ್ಸ್ಗಳಿತ್ತು. ಬಿಕಾಸ್ ಅಮೌಂಟನ್ನು ಖಾಲಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಆ ಸಂದರ್ಭದಲ್ಲಿ ಹೈಯರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ಜಾಸ್ತಿ ಪ್ರೈಸ್ ಕೊಟ್ಟು ಮ್ಯೂಚುವಲ್ ಫಂಡ್ಸ್ಗಳು ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಇಂಟ್ರೆಸ್ಟಿಂಗ್ಲಿ ಈ ಒಂದು ಸಂದರ್ಭದಲ್ಲಿ ಫಾರಿನ್ ಇನ್ವೆಸ್ಟರ್ಸ್ಗಳು ಎಕ್ಸಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಾರ್ಕೆಟ್ 4-5 ವರ್ಷದಿಂದ ಫಾರಿನ್ ಇನ್ವೆಸ್ಟರ್ಸ್ಗಳು ಹೊರಗಡೆ ಹೋಗ್ತಾ ಇದ್ದಾರೆ. ತುಂಬ ರೀಸನ್ಸ್ಗಳು ಇದರಿಂದ ಇದೆ. ಬಟ್ ಅಗೇನ್ ನಾವು ಜಾಸ್ತಿ ರೀಸನ್ಸ್ಗಳನ್ನ ಕೆದ್ಕೊಂಡು ಕೂತ್ಕೊಳ್ಳೋದು ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಏನು ನಡೀತಾ ಇದೆ, ಇದರ ಪ್ರಕಾರ ನಾವು ಯಾವ ರೀತಿಯಂಥ ನಿರ್ಧಾರಗಳನ್ನು ತಗೊಳ್ಳೋದು ಮುಖ್ಯ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗಿರ್ತಕ್ಕಂಥ ವ್ಯಾಲ್ಯೂಯೇಷನ್ಸ್ಗಳು. ನಿಫ್ಟಿ ಬ್ರಾಡರ್ ಇಂಡೆಕ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತ ಅಂದರೆ ಬೇಸಿಕಲಿ ಟಾಪ್ 50 ಕಂಪನೀಸ್ಗಳ ಪ್ರಕಾರ ನೋಡ್ತೀವಿ ಅಂತ ಅಂದರೆ PE ರೇಷಿಯೋ ಅಂತ ಇದೆ. ಸಿಂಪಲ್ ವರ್ಡ್ಸಲ್ಲಿ ನಾವೆಷ್ಟು ಬೆಲೆ ಕೊಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ₹100 ನೀವು ಕೊಡ್ತಿದ್ದೀರಾ, ಆ ಕಂಪನಿ ₹20 ದುಡಿತಾ ಇದೆ ಅಂತಂದರೆ 100/20 ಅಂತಂದರೆ 5 ಆಯಿತು. ಸೊ ಈ ನಂಬರ್ ಕಡಿಮೆ ಇದ್ದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಹೈಯರ್ PE, ಜಾಸ್ತಿ PE ಯಾವಾಗ ನಾವು ಕೊಡ್ತೀವಿ? ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಇದೆ ಅಂತ ಅನ್ಕೊಳ್ಳಿ, ನಿಮ್ಮದೇ ಯಾವುದೋ ಒಂದು ಫ್ರೆಂಡ್ದು ಬಿಸ್ನೆಸ್ ಇದೆ, ಸಿಕ್ಕಾಪಟ್ಟೆ ದುಡಿತಾ ಇದೆಯಪ್ಪ, ಇನ್ನೂ ಪೊಟೆನ್ಷಿಯಲ್ ಇದೆ ಈ ಬಿಸ್ನೆಸ್ಗೆ, ತುಂಬ ದುಡಿಬೋದು ಇವರು ಅಂತಕ್ಕಂಥ ಪೊಟೆನ್ಷಿಯಲ್ ಇದೆ ಅಂತ ಅಂದಾಗ ನಿಮಗೆ ಎಡಿಷ್ನಲ್ ಪ್ರೈಸನ್ನು ನೀವು ಕೊಡೋಕೆ ರೆಡಿ ಇರ್ತೀರ. ಹೈಯರ್ PE ಅಂತಂದರೆ ಅದು ಕೆಟ್ಟದ್ದು ಅಂತಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಇದೆ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಜನ ಹೈಯರ್ ಪ್ರೈಸನ್ನು ಕೊಡ್ತಿದ್ದಾರೆ ಅಂತ ಅರ್ಥ. ಇಂಡಿಯನ್ ಮಾರ್ಕೆಟ್ಸಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಡೇಟಾವನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. PE ರೇಷಿಯೋ ಲಾಸ್ಟ್ 3 ವರ್ಷದ ಡೇಟಾ ನೋಡೋಣ. ಇಲ್ಲೇನು ನಿಮಗೆ ಲೈನ್ ಕಾಣಿಸ್ತಾ ಇದೆ ಅಲ್ವಾ, ಡಾಟೆಡ್ ಲೈನು, ದಿಸ್ ಈಸ್ ಅ ಆವರೇಜ್ PE ಅಥವಾ ಮೀಡಿಯನ್ PE ಅಂತ ಕರೀತಾರೆ ಟೆಕ್ನಿಕಲಿ. ಸರಿ,
ಪಿ ಇ ರೇಷಿಯೋ ಐಡಿಯಲಿ ಬ್ರಾಡರ್ ಮಾರ್ಕೆಟ್ ಕಂಡೀಷನ್ಗೆ ನಾವು ನೋಡ್ತೀವಿ ಅಂತಂದರೆ ಕಡಿಮೆ ಇದ್ದಷ್ಟು ಒಳ್ಳೆಯದು, ಬಿಕಾಸ್ ಜಾಸ್ತಿ ಬೆಲೆಯನ್ನು ನಾವು ಕೊಡ್ತಿಲ್ಲ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಇದು ವಿತ್ ರೆಸ್ಪೆಕ್ಟ್ ಟು ಅರ್ನಿಂಗ್ಸ್ಗಳು, ಆ ಕಂಪನಿಗಳ ಅರ್ನಿಂಗ್ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ. ಬಟ್ ಜಾಸ್ತಿ ಪಿ ಇನೂ ಕೂಡ ಕೆಟ್ಟದ್ದು ಅಂತಲ್ಲ. ಇಲ್ಲೇನಾಗ್ತಿದೆ, ಒಂದು ಕಡೆಯಿಂದ ಹೈಯರ್ ಪಿ ಇ, ಫಾರ್ ಎಕ್ಸಾಂಪಲ್ 2024 ಸೆಪ್ಟೆಂಬರ್ ಸಂದರ್ಭದಿಂದ ನೋಡಿ 24.5 ಹತ್ತತ್ರ ಪಿ ಇ ರೇಷಿಯೋ ಹೋಗುತ್ತೆ. ತೀರಾ ಹೈಯರ್ ವ್ಯಾಲ್ಯೂಯೇಷನ್ಸ್ ಅಂತ ಅಲ್ಲ ಇದು, ಲಾರ್ಜ್ ಕ್ಯಾಪ್ಗೆ ಲೆಕ್ಕ ನೋಡ್ತೀವಿ ಅಂತಂದರೆ ಡೈರೆಕ್ಟ್ ಪಿ ಇ ಪ್ರಕಾರ. ಬಟ್ ಪಿ ಇ ಇಷ್ಟು ಕೊಡ್ತಾ ಇದ್ದಾರೆ ಅಂತಂದ್ರೆ ಏನರ್ಥ, ಜಾಸ್ತಿ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳಿದೆ ಅಂತ ಅರ್ಥ. ಬಟ್ ಆ್ಯಕ್ಚುಯಲ್ ಆಗಿ ನಾವು ನೋಡ್ತೀವಿ ಅಂತಂದರೆ GDP ಅಥವಾ ಬೇಸಿಕಲಿ ಇಂಡಿಯನ್ ಎಕನಾಮಿ ಏನಿದೆಯೋ ಈಗಿರೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸ್ಟ್ರಗಲ್ ಆಗ್ತಿದೆ. ಒಂದು ಕಡೆಯಿಂದ ಟ್ರಂಪ್ ಅವ್ರದ್ದು ಭಯ ಸ್ಟಾರ್ಟ್ ಆಗಿದೆ, ಆ ಟಾರಿಫು ಈ ಟಾರಿಫು ಅಂತ ಹೇಳ್ಕೊಂಡು ಅವ್ರು ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಿಂದ ಎಕನಾಮಿಕ್ ಸರ್ಟನಿಟೀಸ್ಗಳಿಲ್ಲ, ಚಾರ್ಜಸ್ಗಳು ಜಾಸ್ತಿ, ನಮ್ಮಲ್ಲಿ ಟ್ಯಾಕ್ಸಸ್ಗಳು ಜಾಸ್ತಿ, FIIsಗಳು ಅಥವಾ ಫಾರಿನ್ ಇನ್ವೆಸ್ಟರ್ಸ್ಗಳು ನಮ್ಮ ಇನ್ವೆಸ್ಟ್ಮೆಂಟಿಂದ ಹೊರಗಡೆ ಹೋಗ್ತಿದ್ದಾರೆ. ಎಲ್ಲ ಮಲ್ಟಿಪಲ್ ರೀಸನ್ಸ್ಗಳೇನಿದೆಯೋ ರೋಲ್ ಔಟ್ ಆಗ್ತಾ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಿಂದ ಮಾರ್ಕೆಟ್ ಹ್ಯೂಜ್ ಆಗಿ ಕುಸಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹ್ಯೂಜ್ ಇನ್ ದ ಸೆನ್ಸ್ ಅರೌಂಡ್ 10 to 11% ಇವತ್ತಿನ ಮಟ್ಟಿಗೆ ಒಂದು ಮೋರ್ ದ್ಯಾನ್ 13% ಕ್ರ್ಯಾಶ್ ಆಗಿದೆ ಅಂತ ಅಂದ್ಕೊಳ್ಳಿ. ಪಿ ಇ ರೇಷಿಯೋ ಇವತ್ತಿನ ಪ್ರಕಾರ ನೋಡ್ತೀವಿ ಅಂತ ಅಂದರೆ ಅರೌಂಡ್ ಈಗಿರೋ ಪ್ರೆಸೆಂಟ್ ಮೂಮೆಂಟಲ್ಲಿ 20.8 ಇದೆ ಇಂಡೆಕ್ಸ್ ಪಿ ಇ ನಿಫ್ಟಿದು. ಸೊ ದಿಸ್ ಈಸ್ ಅ ಬ್ರಿಲಿಯಂಟ್ ಆಪರ್ಚುನಿಟಿ, ಬಿಕಾಸ್ ಇವತ್ತಿನ ಕಂಡೀಷನ್ ನೋಡ್ತೀವಿ ಅಂತಂದರೆ ಆವ್ರೇಜ್ ಪಿ ಇ ಸಮ್ವೇರ್ ಅರೌಂಡ್ 22 ಹತ್ತತ್ರ ಇದೆ. ಸೊ 22 ಕೆಳಗಡೆನೇ ಕಡಿಮೆ ಇದೆ ಲಾಸ್ಟ್ 3 ವರ್ಷದ ವ್ಯಾಲ್ಯೂಯೇಷನ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ. ಅಂದರೆ ನಾವು ಕೊಡ್ತಾ ಇರ್ತಕ್ಕಂಥ ಬೆಲೆ ಸಮಂಜಸವಾಗಿದೆ, ಇವತ್ತಿನ ಮಟ್ಟಿಗೆ ನಾವು ಎಂಟ್ರಿ ಆಗ್ತೀವಿ ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಒಂದೊಂದಕ್ಕೆ ಲಿಂಕ್ ಇರುತ್ತೆ, ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ. ದಿಸ್ ಈಸ್ ಪಾಯಿಂಟ್ 1. ಪಾಯಿಂಟ್ 2, ಮೇನ್ ಪ್ರಾಬ್ಲಮ್ ಇರತಕ್ಕಂಥದ್ದು ಮಿಡ್ ಕ್ಯಾಪಲ್ಲಿ. ಬೇಸಿಕಲಿ ಇಲ್ಲಿ ನೋಡಿ, ಮಿಡ್ ಕ್ಯಾಪ್ ವ್ಯಾಲ್ಯೂಯೇಷನ್ಸ್ಗಳನ್ನ ಇವತ್ತಿನ ಮಟ್ಟಿಗೆ ನಾವು ನೋಡ್ತೀವಿ ಅಂತಂದರೆ ಆವ್ರೇಜ್ ಪಿ ಲಾಸ್ಟ್ 3 ವರ್ಷದಲ್ಲಿ ಆವ್ರೇಜ್ ಪಿ ಹತ್ತತ್ರ ಅರೌಂಡ್ 25-26 ಹತ್ತತ್ರ ನಡೀತಾ ಇದೆ. ಬಟ್ ಇದರ ಪ್ರಕಾರ ನೋಡ್ತೀರ ಅಂತಂದ್ರೆ ಸದ್ಯಕ್ಕೆ 36.4. ಇನ್ನೂ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ಸ್ಗಳಲ್ಲೂ ಕೂಡ ಮಿಡ್ ಕ್ಯಾಪಲ್ಲಿ ಹೈಯರ್ ವ್ಯಾಲ್ಯೂಯೇಷನ್ಸ್ಗಳಾಗ್ತಿದೆ. ಅನ್ಫಾರ್ಚುನೇಟ್ಲಿ ಯಾರು 2024-23 ಎಂಡರ ಸಂದರ್ಭದಲ್ಲಿ ಏನು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾರೋ ಅವ್ರಿಗೆ ತುಂಬಾ ಹೇಟ್ ಇವತ್ತಿನ ಮಟ್ಟಿಗೆ ತಗಲ್ತಾ ಇದೆ. ಬಿಕಾಸ್ ಹೈಯರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ಕಂಪ್ನಿ ಅರ್ನಿಂಗ್ಸೇ ಇಲ್ಲ ಅಷ್ಟೊಂದು, ಬಟ್ ಪ್ರೈಸನ್ನು ಜಾಸ್ತಿ ಕೊಡ್ತಕ್ಕಂಥ ಎನ್ವೈರ್ನ್ಮೆಂಟಲ್ಲಿ ಎಸ್ಪೆಷಲಿ ತುಂಬ ಜನ ಡೈರೆಕ್ಟ್ ಸ್ಟಾಕ್ಸ್ಗಳಲ್ಲೇ ಹೋಗಿ ಇನ್ವೆಸ್ಟ್ ಮಾಡೋದು, ಈ ರೀತಿಯಾದಂತಹ ಒಂದು ಮಿಸ್ಟೇಕ್ಸ್ಗಳನ್ನು ಮಾಡೋದ್ರಿಂದ ಇವತ್ತಿನ ಮಟ್ಟಿಗೆ ತುಂಬ ಜನ ಲಾಸನ್ನು ಅನುಭವಿಸ್ತಿದ್ದಾರೆ. ರೀಸೆಂಟಾಗಿ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು. ಮಿಡ್ ಕ್ಯಾಪ್ ಈಸ್ ಓವರ್ ವ್ಯಾಲ್ಯೂಡ್. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕಂಪನೀಸ್ಗಳ ಅರ್ನಿಂಗ್ಸ್ಗಳಿಗೂ ಹಾಗೂ ನಾವು ಕೊಡ್ತಾ ಇರ್ತಕ್ಕಂಥ ಬೆಲೆ ಏನಿದೆಯೋ ಆ ಬೆಲೆಗೂ ಎರಡಕ್ಕೂ ಸಂಬಂಧ ಇಲ್ಲ, ಅಥವಾ ಜಾಸ್ತಿ ಬೆಲೆನ ನಾವು ಕೊಡ್ತಿದ್ದೀವಿ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಗ್ರೋತು ಕೂಡ ಅಷ್ಟಾಗಿಲ್ಲ. ರೀಸೆಂಟ್ ರಿಸಲ್ಟ್ಸ್ಗಳ ಪ್ರಕಾರನೂ ಕೂಡ ಕಂಪನೀಸ್ಗಳ ಅರ್ನಿಂಗ್ಸ್ಗಳು ಇಲ್ಲ. ಯಾವಾಗ ಎಕ್ಸ್ಪೆಕ್ಟೇಷನ್ಸ್ಗಳು ಡ್ರಾಪ್ ಆಯಿತೋ ಆ ಒಂದು ಸಂದರ್ಭದಲ್ಲಿ ಜನ ಸೆಲ್ ಆಫ್ ಸ್ಟಾರ್ಟ್ ಮಾಡಿದ್ರು. FIIsಗಳು ಹೊರಗಡೆ ಹೋಗ್ತಾ ಇರೋದು, ಜೊತೆಗೆ ಇರ್ತಕ್ಕಂಥ ಇನ್ವೆಸ್ಟರ್ಸ್ಗಳು ಕೂಡ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ವಿಚಾರಗಳೇನಿದೆಯೋ, ಮಾರ್ಕೆಟ್ ಏನಿದೆಯೋ ಇವತ್ತಿನ ಮಟ್ಟಿಗೆ 3% 2% ಕುಸಿತ ಮಿಡ್ ಕ್ಯಾಪಲ್ಲಿ ನಮಗೆ ಕಂಡು ಬಂದಿದೆ. ಸ್ಮಾಲ್ ಕ್ಯಾಪ್ ತುಂಬ ಚಿಕ್ಕ ಪುಟ್ಟ ಕಂಪನೀಸ್ಗಳು, ಅದರಲ್ಲೂ ಕೂಡ ವ್ಯಾಲ್ಯೂಯೇಷನ್ಸ್ಗಳು ನೀವು ನೋಡ್ತೀರಾ ಅಂತಂದರೆ ಜಾಸ್ತಿನೇ ಇರುತ್ತೆ. ಆವ್ರೇಜ್ ವ್ಯಾಲ್ಯೂಯೇಷನ್ಸ್ ಅರೌಂಡ್ 24-25 ಪಿ ಇದ್ದಂಥದ್ದು 3 ವರ್ಷದ ಪ್ರಕಾರ. ಸದ್ಯಕ್ಕೆ ಇದು 30 ನಡೀತಾ ಇದೆ. ಸೊ ಸಿಂಪಲ್ ವರ್ಡ್ಸ್, ಪಿ ಇ ವ್ಯಾಲ್ಯೂಯೇಷನ್ಸ್ಗಳು, ಅರ್ನಿಂಗ್ ವ್ಯಾಲ್ಯೂಯೇಷನ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಕಂಪನೀಸ್ಗಳಿಗೆ ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪಲ್ಲಿ ಹೈಯರ್ ವ್ಯಾಲ್ಯೂಯೇಷನ್ಸ್ ಇದೆ. ಇವತ್ತಿನ ಮಟ್ಟಿಗೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ಗಳನ್ನು ನೋಡ್ತೀರಾ ಅಂತಂದರೆ ಸದ್ಯದ ಕಂಡೀಷನ್ಗೆ ಜಾಸ್ತಿ ಆಪರ್ಚುನಿಟೀಸ್ಗಳಿರ್ತಕ್ಕಂಥದ್ದು ಲಾರ್ಜ್ ಕ್ಯಾಪ್ ಅಥವಾ ದೊಡ್ಡ ಕಂಪನೀಸ್ಗಳಲ್ಲಿ ಆಸ್ ಅಪ್ ನಾವು. ಇವಾಗ ನಿಫ್ಟಿಯ ಟೆಕ್ನಿಕಲ್ ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ. ಸಿಂಪಲ್ ವರ್ಡ್ಸ್ ನಾವು ವಿಜುವಲೈಸ್ ಮಾಡ್ಕೊಂಡ್ರೆ ಯಾವ ರೀತಿಯಾಗಿರುತ್ತಪ್ಪ, ವೀಕ್ ಬೈ ವೀಕ್ ಆಗಿರ್ತಕ್ಕಂಥ ಬದಲಾವಣೆಗಳಿದು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಹೈ ಅರೌಂಡ್ ಸೆಪ್ಟೆಂಬರ್ ಟೈಮಲ್ಲೇ ಇದ್ದಂಥದ್ದು, ಅಲ್ಲಿಂದ ಮಾರ್ಕೆಟ್ ಬ್ರಾಡರ್ ಮಾರ್ಕೆಟ್ ಇದು ಅರೌಂಡ್ 12-13% ಕುಸಿತವನ್ನು ಆಸ್ ಅಪ್ ನಾವು ಇವತ್ತಿನ ಮಟ್ಟಿಗೂ ಕುಸಿತಾನೆ ಇದೆ. ಮಾರ್ಕೆಟ್ ಅರೌಂಡ್ 13% ಕುಸಿತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ಸ್ಗಳ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 22,000 ಲೆವೆಲ್, ಎಲೆಕ್ಷನ್ ಲೆವೆಲ್ ಏನಿತ್ತು ಮಾರ್ಕೆಟ್ದು ಆ ಒಂದು ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ಗಳಿದೆ. ಮಾರ್ಕೆಟ್ ರೀಚ್ ಆಗ್ಬೋದು, ಒಂದೇ ದಿನಕ್ಕಾಗಲ್ಲ ಇದು. ಮೇಲೆ ಕೆಳಗೆ ಮೂವ್ ಹಾಕ್ಕೊಂಡು ಮಾರ್ಕೆಟ್ ಎಲ್ಲಿವರೆಗೂ ಬರ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ವೆರಿನ್ ಇಫ್ ಯು ಲುಕ್ ಎಟ್ ಇಟ್, ನೀವು ಇದನ್ನು ಪರ್ಸೆಂಟೇಜ್ ಬೇಸಿಸಲ್ಲಿ ನೋಡ್ತೀರಾ ಅಂತಂದರೆ ಸದ್ಯದ ಬೆಲೆಯಿಂದ ಅಪ್ರಾಕ್ಸಿಮೇಟ್ಲಿ ಒಂದು 4-5% ಕುಸಿತಗಳು ಆಗ್ತಕ್ಕಂತಹ ಅವಕಾಶಗಳೇನಿದೆಯೋ ಬರ್ತಕ್ಕಂಥ ದಿನಗಳಲ್ಲಿ ಇದೆ ಅಂತಕ್ಕಂಥ ನಿರೀಕ್ಷಣೆಗಳಿದೆ. ಒಂದು ಟೆಕ್ನಿಕಲಿ ನಾವು ನೋಡ್ತೀವಿ ಅಂತಂದರೆ, ಇನ್ನು ಮಿಡ್ ಕ್ಯಾಪಲ್ಲಿ ಇದು ಸ್ಮಾಲ್ ಕ್ಯಾಪಲ್ಲಿ ನೀವು ನೋಡ್ತೀರಾ ಅಂತಂದರೆ ಆಲ್ರೆಡಿ ತುಂಬ ಮೇಜರ್ ಹಿಟ್ ಹೊಡೆದಿರ್ತಕ್ಕಂಥದ್ದು ಇಲ್ಲೇನೆ. ಅರೌಂಡ್ 18-19-20% ಕುಸಿತ ಲಾಸ್ಟ್ ಟಾಪಿಂದ ಆಗಿರ್ತಕ್ಕಂಥದ್ದು. ಬಟ್ ಎಕ್ಸ್ಪೆಕ್ಟೇಷನ್ಸ್ಗಳ ಪ್ರಕಾರ ಇಲ್ಲಿಂದ ಫರ್ದರ್
ಒಂದೇ ದಿನಕ್ಕಾಗಲ್ಲ, ಇದು ಅರೌಂಡ್ 8-10% ಸ್ಟಿಲ್ ಕುಸಿತ ಪಾಸಿಬಿಲಿಟಿ ಇದೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಸ್ಮಾಲ್ ಕ್ಯಾಪಲ್ಲಿ ಸದ್ಯದ ಮಟ್ಟಿಗೆ ಇರುತ್ತೆ. ಅದ್ರ ಕೆಳಗಡೆಯಿಂದ ಹೋಗೋದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇದ್ರ ಕೆಳಗಡೆಗೆ ಏನಾದ್ರು ಮಾರ್ಕೆಟ್ ಬಂತು, ಈ ಫಾರ್ ಎಕ್ಸಾಂಪಲ್ 13,000 ಅರೌಂಡ್ 14,000 ಲೆವೆಲ್ ಕೆಳಗಡೆಗೆ ಏನಾದ್ರು ಮಿಡ್ ಕ್ಯಾಪ್ ಇಂಡೆಕ್ಸ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಂತು ಅಂತಂದರೆ ಫರ್ದರ್ ಮತ್ತೆ ಕುಸಿತಗಳಾಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ. ಅಗೇನ್ ಇದ್ರ ಬಗ್ಗೆ ಲಾಸ್ಟಲ್ಲಿ ಕನ್ಕ್ಲೂಷನ್ ನಾನು ಕೊಡ್ತೀನಿ, ಬಟ್ ಜಸ್ಟ್ ಕಾಂಟೆಕ್ಸ್ಟ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮಿಡ್ ಕ್ಯಾಪ್ ಹೈಯಿಂದ ಅಪ್ರಾಕ್ಸಿಮೇಟ್ಲಿ 14-15% ಕುಸಿತ ಆಲ್ರೆಡಿ ಕಂಡಿದೆ. ಬಟ್ ಇಫ್ ಯು ಲುಕ್ ಎಟ್ ಇಟ್ ಅರೌಂಡ್ 10,000 ಲೆವೆಲ್ ಅಂತಂದ್ರೂ ಕೂಡ ಸದ್ಯದ ಲೆವೆಲಿಂದ ಅರೌಂಡ್ 8-9% ಫರ್ದರ್ ಫಾಲ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟೀಸ್ಗಳಿಂದ ಸದ್ಯದ ಕಂಡೀಷನ್ ಇರುತ್ತೆ. ಆ್ಯಸ್ ಅಪ್ ನಾವು ವ್ಯಾಲ್ಯೂಯೇಷನ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೂ ಕೂಡ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇವತ್ತಿನ ಮಟ್ಟಿಗೆ ಹೈಯರ್ ವ್ಯಾಲ್ಯೂಯೇಷನ್ಸ್ಗಳು ನಡೀತಾ ಇದೆ. ಸೊ ಹಾಗಾಗಿ ಮೇಜರ್ ಸೆಲ್ ಆಫ್ ಟ್ರಿಗರ್ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸಸ್ಗಳಲ್ಲಿ. ಸೊ ಇವಾಗ ಎಂಟೈರ್ ಮಾಹಿತಿಗಳನ್ನು ನಾವು ಮೆಲ್ಕ್ ಹಾಕಿ ನೋಡ್ತೀವಿ ಅಂತಂದರೆ ಈಗಿರೋ ಸಂದರ್ಭದಲ್ಲಿ ಯಾವ ರೀತಿ ಅಂತ ನಿರ್ಧಾರಗಳನ್ನು ತಗೊಳ್ಳೋದು ಸೆನ್ಸಿಬಲ್ ಆಗಿರುತ್ತೆ. ಮೊದಲನೇದಾಗಿ ಎಮೋಷನಲಿ ಹೊರಗಡೆಗೆ ಬರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ಸಿಂದ ದಯವಿಟ್ಟು ಸ್ಟಾಪ್ ಮಾಡಿ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಂಡಿವಿಜುವಲ್ ಸ್ಟಾಕ್ಸ್ಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕು ಅಥವಾ ಈ ಒಂದು ಪರ್ಟಿಕ್ಯುಲರ್ ಶೇರಲ್ಲಿ ಇನ್ವೆಸ್ಟ್ ಮಾಡೋದು, ಆ ರೀತಿಯಾಗಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಆಪರ್ಚುನಿಟೀಸ್ಗಳಿಂದ ದಯವಿಟ್ಟು ಹೊರಗಡೆಗಿರಿ. ಈಗಿರೋ ಸದ್ಯದ ಕಂಡೀಷನಲ್ಲಿ ಇಂಡಿವಿಜುವಲ್ ಪೋರ್ಟ್ಫೋಲಿಯೋಸ್ಗಳನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ತುಂಬ ರಿಸ್ಕಿ ಆಗುತ್ತೆ. ಬಿಕಾಸ್ ಇಂಡೆಕ್ಸ್ಗಳ ಲೆವೆಲಲ್ಲಿ ನೀವು ನೋಡ್ತೀರಾ ಅಂತಂದ್ರೆ 30-40%, 15-20% ವೇರಿಯೇಷನ್ಸ್ ಆಗುತ್ತೆ. ಅಂದರೆ ಸ್ಟಾಕ್ಸ್ಗಳ ಲೆವೆಲಲ್ಲಿ ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ಬೋದು. ಬಿಕಾಸ್ 2008-2000 ಪರ್ಟಿಕ್ಯುಲರ್ ಸಿಚುವೇಷನ್ಸ್ಗಳಲ್ಲಿ ಕೊಟೆಕ್ ಇರ್ಬೋದು ಅಥವಾ ಮೇಜರ್ ಬ್ಯಾಂಕ್ಸ್ಗಳು 90-95% ಎಲ್ಲ ಕುಸಿತವನ್ನು ಕಂಡಿತ್ತು. ಸೊ ಆ ರೀತಿಯಾದಂತಹ ಒಂದು ಫಾಲನ್ನು ತಡ್ಕೊಳ್ಳೋದು ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಡೈವರ್ಸಿಫಿಕೇಷನ್ ಇರ್ತಕ್ಕಂಥದ್ದು ಸೂಕ್ತ. ಎಟ್ ದ ಪ್ರೆಸೆಂಟ್ ಮೂಮೆಂಟ್ ಐದರ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ETFಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಬಿಕಾಸ್ ಡೈವರ್ಸಿಫಿಕೇಷನ್ ನಿಮಗೆ ಸಿಗುತ್ತೆ. ಇಂಡಿಪೆಂಡೆಂಟ್ ಸ್ಟಾಕ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ನಿಮ್ಮದೇ ಆದಂತಹ ಒಂದು ಐಡಿಯಾಸ್ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟು ದಿನಕ್ಕೆ ಹೋಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇದೆಲ್ಲ ಕ್ಲಾರಿಟಿ ನಿಮಗಿದೆ ಅಂತಂದರೆ ದಟ್ ಈಸ್ ಫೈನ್. ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ETFs ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಲಾಂಗರ್ ಡ್ಯೂರೇಷನ್ಗೆ ಇಟ್ಕೊಳ್ತಕ್ಕಂಥದ್ದು ಸೂಕ್ತ. ಎರಡನೆಯ ಇಂಪಾರ್ಟೆಂಟ್ ಪಾಯಿಂಟ್, ನರೇನೇ ಇರ್ಬೋದು, ಇನ್ನೊಬ್ಬರೇ ಇರ್ಬೋದು, SIPsನ ಸ್ಟಾಪ್ ಮಾಡಬೇಕು, SIPನ ಸ್ಟಾಪ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಿದ್ದಾರೆ. SIPನ ಸ್ಟಾಪ್ ಮಾಡೋದು ಸೆನ್ಸಿಬಲ್ ಡಿಸಿಷನ್ ಆಗುತ್ತಾ? ಆನ್ಸರ್ ಈಸ್ ನೋ. ಬಿಕಾಸ್ SIP ನೀವು ಮಾಡ್ತಿದ್ದೀರಾ ಅಂತಂದರೆ, ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಐಡಿಯಲಿ ನಿಮ್ಮ ಹೊರೈಜನ್ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಏನಿರುತ್ತೋ ಯೂಶ್ವಲಿ ಜಾಸ್ತಿ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ 5 ವರ್ಷ, 8 ವರ್ಷ, 10 ವರ್ಷ ಈ ರೀತಿಯಾದಂಥ ಪೀರಿಯಡನ್ನು ನೀವು ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ತೀರಾ ವರಿ ಮಾಡ್ಕೊಳ್ತಕ್ಕಂತಹ ಒಂದು ಚಾನ್ಸಸ್ಗಳು ಸದ್ಯದ ಮಟ್ಟಿಗಿಲ್ಲ. ಬಟ್ ಇಲ್ಲಪ್ಪ 1 ವರ್ಷ 6 ತಿಂಗಳು, 1 ವರ್ಷದಲ್ಲಿ ನನಗೆ ರಿಟರ್ನ್ ಬೇಕು, ಈ ರೀತಿಯಾಗೆಲ್ಲ ನೋಡಿಕೊಂಡು ನೀವು SIP ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅಸೆಟ್ ಡೈವರ್ಸಿಫಿಕೇಷನ್ ಅಂತ ಹೇಳ್ತೀವಿ ಸರ್. ರೀಸೆಂಟ್ ಲಾಸ್ಟ್ ಒಂದು 3 ಡೇಸ್ 4 ಡೇಸ್ ಬ್ಯಾಕ್ ನಾನು ಆ ವಿಡಿಯೋ ಮಾತಾಡಿದ್ದೆ. ಒಂದೇ ಕಡೆಗೇ ನಾವು ಇನ್ವೆಸ್ಟ್ ಮಾಡಬಾರ್ದು. ಬಿಕಾಸ್ ಲಾಸ್ಟ್ 1 ವರ್ಷದ ಪ್ರಕಾರ ನೀವು ನೋಡ್ತೀರಾ ಅಂತಂದರೆ, ಲೆಟ್ಸ್ ಟೇಕ್ ಎಕ್ಸಾಂಪಲ್, ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡೋಣ. ನಿಫ್ಟಿ 50 ಇಯರ್ ರಿಟರ್ನ್ ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ 1 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದರೆ 6.65% ಕೊಟ್ಟಿದೆ. ಈ ಒಂದು ವರ್ಷದ ಹೊರೈಸನ್ ಪ್ರಕಾರ ನೋಡ್ತೀವಿ ಅಂತಂದರೆ ಲಾಸ್ಟ್ 6 ಮಂತ್ಸ್ ಬಿಡಿ, 6 ಮಂತ್ಸಲ್ಲಿ ನೆಗೆಟಿವ್ ಇದೆ, ಅರೌಂಡ್ 5-6% ನೆಗೆಟಿವ್ ಇದೆ. ಬಟ್ ಲೆಟ್ಸ್ ಚೆಕ್ ದ 1 ಇಯರ್ ಡೇಟಾನೇ ನೋಡೋಣ. ಗೋಲ್ಡ್ ಆ್ಯಂಡ್ ನಿಫ್ಟಿಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ ಗೋಲ್ಡ್ ಇಸ್ ಅ ಡಿಫರೆಂಟ್ ಅಸೆಟ್ ಕ್ಲಾಸ್. 36% ಗ್ರೋತ್, ಪಾಸಿಟಿವ್ ಗ್ರೋತನ್ನು ಲಾಸ್ಟ್ 1 ವರ್ಷದಲ್ಲೇ ಕಂಡಿತ್ತು, ಕರೆಕ್ಟಾ? ಆ್ಯಂಡ್ ಇದರ ಪ್ರಕಾರ 6.65%. ಲಾಸ್ಟ್ 6 ಮಂತ್ಸೇ ತೊಗೊಳ್ಳೋಣ, ಯಾವಾಗಿನ ಮಾರ್ಕೆಟ್ ಕ್ರ್ಯಾಶ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಅರೌಂಡ್ 5-6% ಕುಸಿತ ನಿಫ್ಟಿಲಿ ಕಂಡು ಬಂದಿದೆ. ವೆರಿನ್ ಗೋಲ್ಡ್ 22% ಗ್ರೋತು ಲಾಸ್ಟ್ 1 ವರ್ಷದ ಲಾಸ್ಟ್ 6 ಮಂತ್ಸಲ್ಲಿ ಆಗಿರ್ತಕ್ಕಂಥದ್ದು. ಮೋರಲ್ ಏನಪ್ಪ ಅಂತ ಅಂದರೆ, ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ, ಅದು ಶಾರ್ಟ್ ಟರ್ಮೇ ಇರ್ಬೋದು, ಲಾಂಗ್ ಟರ್ಮೇ ಇರ್ಬೋದು, ಮಲ್ಟಿಪಲ್ ಅಸೆಟ್ಸ್ಗಳಲ್ಲಿ ಡೈವರ್ಸಿಫೈ ಮಾಡೋದು ಅಂತ ಹೇಳ್ತಾರೆ. ಅಥವಾ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ನಮ್ಮ ಅಮೌಂಟನ್ನು ಇನ್ವೆಸ್ಟ್ ಮಾಡಿ, ಎಲ್ಲ ಅಮೌಂಟನ್ನು ಗೋಲ್ಡಲ್ಲಿ, ಎಲ್ಲ ಅಮೌಂಟನ್ನು ಇಕ್ವಿಟಿಲಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಲೆಟ್ಸ್ ಸೇ ಒಂದು 60-40% ನೀವು ಜಾಸ್ತಿ ರಿಸ್ಕ್ ತೊಗೊಳ್ಬೇಕು ಅಂತಿದ್ರೆ ಅಂತಂದರೆ 80-20% ಸಮ್ ಪೋರ್ಷನ್ ಗೋಲ್ಡ್ ಅಥವಾ ಸೇಫ್ ಇನ್ಸ್ಟ್ರೂಮೆಂಟ್ಸ್ಗಳು, ಬಾಂಡ್ಗಳಿರ್ಬೋದು, ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು, ಇದನ್ನೆಲ್ಲ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥದ್ದು ಬಹಳನೇ ಮುಖ್ಯ. ಇವೊಂದು ನೀವು SIP ಮಾಡ್ತಾ ಇದ್ರೂ ಕೂಡ. ಸೊ ಈ ಪಾಯಿಂಟರ್ಸ್ಗಳು ನಿಮ್ಗೆ ಕ್ಲಿಯರ್ ಆಗಿದೆ ಅಂತಂದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು SIP ಸ್ಟಾಪ್ ಮಾಡಬೇಕಾ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಈಸ್ ನೋ. ಬಿಕಾಸ್ ಲಾಂಗ್ ಟರ್ಮ್ ನಿಮ್ಮ ಥಿಂಕಿಂಗ್ ಇದೆ ಅಂತಂದರೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ತುಂಬ ಶಾರ್ಟ್ ಟರ್ಮಲ್ಲಿ ಥಿಂಕ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಎಲ್ಲ ಅಮೌಂಟನ್ನು ಇಕ್ವಿಟಿಲಿ, ಎಸ್ಪೆಷಲಿ ಸ್ಟಾಕ್ಸ್ಗಳಲ್ಲಿ ಅದರಿಂದ ಸ್ವಲ್ಪ ದೂರ ಇರಿ. ಈಗಿರ್ತಕ್ಕಂಥ ಪ್ರೆಸೆಂಟ್ ಸಿಚುವೇಷನ್ಸ್ಗಳು ಅಷ್ಟೊಂದು ಫೇವರೇಬಲ್ ಇಲ್ಲ. ನೀವು ಶಾರ್ಟ್ ಟರ್ಮಲ್ಲೆಲ್ಲ ಇನ್ವೆಸ್ಟ್ ಮಾಡಿ ರಿಟರ್ನ್ ಗಳಿಸಬೇಕು ಅಂತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ಗಳು ಇಟ್ಕೊಂಡಿದ್ದೀರಾ ಅಂತಂದರೆ ಇದು ಒಂದು ಕಡೆಯಿಂದ. ಆ್ಯಂಡ್ ಇಫ್ ಯು ಆರ್ ಲಂಪ್ಸಮ್ ಅಮೌಂಟ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ಟಾಕ್ ಮಾರ್ಕೆಟಲ್ಲಿ, ಇವತ್ತಿನ ಮಟ್ಟಿಗೆ ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇವೊಂದು ಮಾಡ್ತೀರಾ ಅಂತಂದ್ರೂ ಕೂಡ ಲಾರ್ಜ್ ಕ್ಯಾಪ್ ಕಂಪನೀಸ್ಗಳು ಟು ಸಮ್ ಎಕ್ಸ್ಟೆಂಟ್ ಈಸ್ ಫೈನ್. ಬಿಕಾಸ್ ವ್ಯಾಲ್ಯೂಯೇಷನ್ಸ್ಗಳ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಲಾರ್ಜ್ ಕ್ಯಾಪ್ ಈಸ್ ಫೈನ್, ಸ್ಮಾಲ್ ಕ್ಯಾಪ್
ಆ್ಯಂಡ್ ಮಿಡ್ ಕ್ಯಾಪಿಂದ ದೂರ ಇರಿ. ಆ್ಯಂಡ್ ಡೈವರ್ಸಿಫಿಕೇಶನ್ ಇನ್ ದಿ ಅಸೆಟ್ ಡೈವರ್ಸಿಫಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಎಫ್ ಡಿನೇ ಇರ್ಬೋದು ಅಥವಾ ಬಾಂಡ್ಸ್ಗಳು ಬೆಟರ್ ಪರ್ಫಾರ್ಮ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು 2025 ಇರುತ್ತೆ. ಇನ್ ಕೇಸ್ ನೀವು ಲಂಸಮ್ ಅಮೌಂಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಮೇ ಬಿ 50-60% ಪೋರ್ಷನ್ ನಿಮ್ಮದು ಸೇಫ್ ಇನ್ಸ್ಟ್ರೂಮೆಂಟ್ಸ್ಗಳು ಗೋಲ್ಡ್ ಇರ್ಬೋದು ಅಥವಾ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಇನ್ನು ಮಿಕ್ಕಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ETF ಅಥವಾ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ನಾವೇನು ಮಾತಾಡಿದ್ವು, ಇದರಲ್ಲೂ ಕೂಡ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೋದು ಒಂದು. ಎರಡನೇದು ಸ್ಟ್ರಾಟಜಿ ಇಂಡೈಸಸ್ ಅಂತ ಹೇಳ್ತಾರೆ. ಇನ್ ಸಿಂಪಲ್ ವರ್ಡ್ಸ್ ಬೇಸಿಕಲಿ ಒಂದು ಸರ್ಟನ್ ಮೆಥಡಾಲಜಿ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥ ಇಂಡೆಕ್ಸ್ಗಳೇನಿದೆಯೋ ಆ ಇಂಡೆಕ್ಸ್ ಕಡೆಗೆ ನೀವು ಹೋಗ್ತಕ್ಕಂಥದ್ದು ಸೂಕ್ತ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇವಾಗ ಮಾತಾಡಲ್ಲ, ಬಿಕಾಸ್ ಆಲ್ರೆಡಿ ಡೀಟೇಲ್ಡ್ ಟ್ಯೂಟೋರಿಯಲ್ ಅವೈಲೇಬಲ್ ಇದೆ. ETF ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕೂ ವಿಡಿಯೋ ಇದೆ. ಲಾಸ್ಟಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಆ್ಯಂಡ್ ಗೋಲ್ಡಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು, ಡೆಟ್ ಫಂಡ್ಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು, ಇದ್ರ ಬಗ್ಗೆ ಸಪರೇಟ್ ವಿಡಿಯೋಸ್ಗಳು ನಾನು ಮಾತಾಡಿರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಥವಾ ಲಾಸ್ಟ್ ಎಂಡಲ್ಲಿ ಈ ವಿಡಿಯೋ ಎಂಡಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ಆ ವಿಡಿಯೋಸ್ಗಳನ್ನ ದಯವಿಟ್ಟು ನೋಡಿ, ಅದರ ಬೇಸಿಸಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಪ್ಲಾನ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಸಂದರ್ಭದಲ್ಲೇ ಅವಕಾಶಗಳು ಜಾಸ್ತಿ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಕ್ವಾಲಿಟಿ ಸ್ಟಾಕ್ಸ್ಗಳು ಅಥವಾ ಕ್ವಾಲಿಟಿ ಇಂಡೆಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಬೆಟರ್ ರಿಟರ್ನ್ನ ಪಡಿತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಮಾರ್ಕೆಟ್ ಒಂದೇ ಸತಿನೇ ಹಿಂಗೆ ಬಿದ್ದೋಗಲ್ಲ. ಸೊ ಸುಮಾರು ಜನದ ಎಕ್ಸ್ಪೆಕ್ಟೇಷನ್ಸ್ಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಇನ್ನೇನು ಮುಗದೇ ಹೋಯಿತು ಅಂತಕ್ಕಂತಹ ವಿಚಾರಗಳು ನಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ. ಬಟ್ ಆ ರೀತಿ ಆಗಲ್ಲ. ಇದು ಮೊದಲನೇ ಬಾರಿಗೆ ಆಗ್ತಾ ಇರತಕ್ಕಂಥದ್ದಲ್ಲ. ಇಟ್ ಟೇಕ್ಸ್ ಟೈಮ್, ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 5 ವರ್ಷ 6 ವರ್ಷ ಈ ರೀತಿಯಾಗಿ ವೇಟ್ ಮಾಡ್ತಕ್ಕಂಥ ಒಂದು ಪೇಷನ್ಸ್ ನಿಮಗಿದೆ, ಹೋಲ್ಡಿಂಗ್ ಪೀರಿಯಡ್ ಮಾಡ್ತಕ್ಕಂಥ ಒಂದು ಪೇಷನ್ಸ್ ನಿಮಗಿದೆ ಅಂತಂದರೆ ನಥಿಂಗ್ ಟು ವರಿ. ಲಮ್ಸಮ್ ಅಮೌಂಟ್ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ಪೋರ್ಟ್ಫೋಲಿಯೋ ಅಲೋಕೇಶನ್ಸ್ಗಳನ್ನ ಮಾಡಿಕೊಂಡು ಎಂಟ್ರಿ ಆಗ್ತಕ್ಕಂಥದ್ದು ಸೂಕ್ತ. ಜಸ್ಟ್ ಬಿಕಾಸ್ ಅಮೌಂಟ್ ಇದೆ ಅಂತ ಹೇಳ್ಕೊಂಡು ಹೆಂಗೆ ಬೇಕೋ ಹಂಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಎಸ್ಪೆಷಲಿ ಸ್ಟಾಕ್ಸ್ಗಳಲ್ಲೆಲ್ಲ ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ತುಂಬ ರಿಸ್ಕ್ ಇರುತ್ತೆ ಈ ರೀತಿ ಅಂತ ಸಂದರ್ಭದಲ್ಲಿ. ಸೊ ಹಾಗಾಗಿ ಆದಷ್ಟು ಅದರಿಂದ ಹೊರಗಡೆಗಿರಿ. ETF ಆ್ಯಂಡ್ ಮ್ಯೂಚುವಲ್ ಫಂಡ್ಸ್, ಎಸ್ಪೆಷಲಿ ಇಂಡೆಕ್ಸ್ ಫಂಡ್ಸ್ ಇರ್ಬೋದು ಅಥವಾ ETFಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ಬೆಟರ್ ಆಪ್ಷನ್ ಆಗಿರುತ್ತೆ. ಏನಾದರೂ ಪ್ರಶ್ನೆಗಳಿದೆ, ಇದ್ರ ಬಗ್ಗೆ ಅರ್ಥ ಆಗಿಲ್ಲ ಸರ್, ಇದ್ರ ಬಗ್ಗೆ ಡೀಟೇಲ್ ಮಾತಾಡಿ ಅಂತಕ್ಕಂಥ ಸಲಹೆಗಳು ನಿಮಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದರ ಬೇಸಿಸಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾನು ಬೇರೆ ವೀಡಿಯೋಸ್ಗಳಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.